ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ರೌಡಿ ರಿಮಿಕ್ಸ್ ಇನ್ನೊಂದು ಸಾಂಗ್ ಲಾಂಚ್ ಆಗಿದೆ. ಎಕ್ಕಾ ಮೂವಿ ಟೀಮ್ ಕಡೆಯಿಂದ ಫಿಲಂ ಹತ್ರ ಬರ್ತಾ ಇದ್ದಂಗೆ ಸಾಂಗ್ಸ್ ಲಾಂಚ್ ಮಾಡ್ತಾ ಬರ್ತಿದ್ದಾರೆ. ಎಲ್ಲಾ ಸಾಂಗ್ ಕೂಡ ತುಂಬಾ ಅಂದ್ರೆ ತುಂಬಾ ಸೆನ್ಸೇಷನ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಗ್ತಿದೆ. ನನ್ನ ಚಾನಲ್ ಅಲ್ಲೂ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವೈರಲ್ ಆಗಿದೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಎಕ್ಕಾ ಮೂವಿದ 2 ಸಾಂಗ್ ಬಿಟ್ಟಿರೋದು 2 ಕೂಡ ನನ್ನ ಚಾನಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ರೀಚ್ ತಗೊಂಡಿದೆ ನನ್ನ ಚಾನಲ್ ಅಲ್ಲಿ. ಸೊ ಈಗ ಈ ಸಾಂಗ್ ವಿಚಾರಕ್ಕೆ ಬರೋದಾದ್ರೆ, ರೋಹಿತ್ ಪಡಕಿ ಅವರ ಡೈರೆಕ್ಷನ್ ನೋಡಿರ್ತೀವಿ ನಾವು ಹಿಂದೆ. ತುಂಬಾ ಅಂದ್ರೆ ತುಂಬಾ ನನಗೆ ಪರ್ಸನಲಿ ಇಷ್ಟ ಆಗಿತ್ತು. ಯಾಕೆ ಅಂತಂದ್ರೆ ಅವರ ಲಾಸ್ಟ್ ಫಿಲಮು ಧನಂಜಯ್ ಅವ್ರ ಜೊತೆ ಮಾಡಿದ್ದು ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಟಚ್ ಇತ್ತು. ನನಗೆ ಪರ್ಸನಲಿ ಫೀಲ್ ಆಗಿತ್ತು. ಅದು ಥಿಯೇಟ್ರಿಕಲ್ ಅಲ್ಲಿ ಲಾಂಚ್ ಮಾಡಬೇಕಾಗಿತ್ತು ಅಂತ ನನಗೆ ಇಷ್ಟ ಆಯ್ತು. ಆದ್ರೆ ಲಾಕ್ಡೌನ್ ಟೈಮ್ ಇರೋದ್ರಿಂದ ಅದು ಲಾಂಚ್ ಆಗಿರ್ಲಿಲ್ಲ. ಅದಾದ್ಮೇಲೆ ಬಂದಿದ್ದಾರೆ ಎಕ್ಕಾ ಮೂವಿಗೆ. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಮೂವಿಗೆ. ಯುವ ರಾಜ್ಕುಮಾರ್ ಅವರು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತವ್ರೆ. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಿಚಾರದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿರೋದು ಚರಣ್ ರಾಜ್ ಅವರು. ಲಾಸ್ಟ್ ಆಗಿ ನನಗೆ ಚರಣ್ ರಾಜ್ ಅವರು ಕೂಡ ಮೆಸೇಜ್ ಮಾಡಿದ್ರು ಥ್ಯಾಂಕ್ ಯು ಅಂತ. ಅವರ ಲಾಸ್ಟ್ ಸಾಂಗ್ ರಿಯಾಕ್ಷನ್ ಕೊಟ್ಟಾಗ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಚರಣ್ ರಾಜ್ ಅವರಿಗೆ. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದಕ್ಕೆ ಅದನ್ನ ಹಾಕಿದ್ದೆ. ಸೊ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಈಗ ಚಾನಲ್ಗೆ ಈ ಸಾಂಗ್ ಯಾವ ತರ ಇರ್ಬೋದು ಅಂತ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಇದು ಹಿಟ್ ಆಗ್ಬೋದಾ ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಕನ್ನಡಿಗ ಅಂತರಲೇ ಸ್ಟಾರ್ಟ್. ಹಲೋ ಹಲೋ ಚೆಕ್, ಹಲೋ ಹಲೋ ಚೆಕ್. ಬನ್ನಿ ಎಲ್ಲ ಗ್ಯಾಂಗ್ಸ್ಟರ್ ಮಕ್ಕಳೇ, ಇಂದಿನ ರೌಡಿ ರೈಮ್ಸ್ ಸ್ಪೆಷಲ್ ಕ್ಲಾಸ್ ನ ಶುರು ಮಾಡೋಣ. ರೌಡಿ ರೈಮ್ಸ್, ರೌಡಿ 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 ರೈಮ್ಸ್. ನೋಡ್ಕೊತೀನಿ ಹೇಳಿದ್ರೆ ಹೋಗ್ಬಿಡ್ತೀಯ. ಇದೆಲ್ಲ ಬೇಕಾ ನಿಮ್ಗೆ? ಬೇಡ ಮರಿ ಲುಕ್ಕು. ನೋ ಫೀಲಿಂಗ್ಸ್. ಇಲ್ಲಿ ಯಾರು ಬಂದು ಮೇಲೆ ತಲ್ಲ ನಿನ್ನ ಗುನ್ನ ಕೊಟ್ರೇನೆ ಇಲ್ಲಿ ನಿಂಗೆ ಅನ್ನ. ಬೇರೆ ಮಾತೆ ಇಲ್ಲ, ಸೀದಾ ನುಗ್ಗು ಫುಲ್ ಟೈಮ್ ಗಾಡಿ. ಅಮ್ಮ ಡಿಂಗ್ ಡಾಂಗ್ ಗಾಡಿ ಫುಲ್ ಡೀಲಿಂಗ್ಸ್. ನೋ ಫೀಲಿಂಗ್ಸ್, ಓನ್ಲಿ ಡೀಲಿಂಗ್ಸ್. ಓಡ್ತಾ ಇರೋ ಕುರ್ಪಾಕ್ಬಿಡ್ತೀನಿ. ಸ್ಲಿಪ್ ಡಿಸ್ಕ್. ನಮ್ಮ ಏರಿಯಾದ ವಿಶೇಷವಾದ ಗುಬಾಲ್ ಈ ನನ್ ಮಗ. ಲೈಫ್ ಜಿಂಗಾಲಾಲ. I for J for K for L for M for N for enjoy, O for B for ಉಡಾಂಗು. ಸ್ವಲ್ಪ ವಾಟ್ರು. R for respect. ಮಾಡಲೇಬೇಡ ಎಕ್ಸ್ಪೆಕ್ಟ್. S for ಸುಪಾರಿ. ಎತ್ತು ಬಿಡ್ರಲ್ಲ. T for ತುಕಾಲಿ. ಯಾಕೆ ಕಾಣಿಸ್ತಿರ್ಲೆ? U for ಉರ್ಮಿಳ. V for ವಾಂಚು. Ambition. W for warrant. तरीके एरोप्लेन में चपाती करेगा रे. X for Xerox. ಸೈಕಲ್ ಗ್ಯಾಪ್ ಆಟ ಓಡಿಸ್ಬಿಟ್ಟವನೆ. Y for ನಾವೇ ಅದು. Z for ಇದೇ ನಿಮ್ಗೆ ಕೊಡ್ತಾರೋ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? Mic checking, want to stay.
ಡಿಂಗಿಟಾ ಡಿಂಗ್ ಇದು ಕೂಡ ತುಂಬಾ ಅಂದ್ರೆ ತುಂಬಾ ಮಜಾ ಕೊಡ್ತು. ಆದ್ರೆ ಜಿ ಫಾರ್ ಗುಬಾಲ್ ಅನ್ನೋದು ತುಂಬಾ ನನಗೆ ಇಷ್ಟ ಆಯ್ತು. ನಿಮ್ ಟೀಮಲ್ಲಿ ಯಾರು ಗುಬಾಲ್ ಇದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಪ್ಪ. ಅದಾದ್ಮೇಲೆ ಅವರ ಹೋಮ್ ವರ್ಕ್ ನೋಡಿ ಝೆಡ್ ಫಾರ್ ಏನು ಅಂತ ಕೊಟ್ಟಿದ್ದಾರೆ, ನನಗಂತೂ ಗೊತ್ತಾಗ್ಲಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಆಮೇಲೆ ಮೇನ್ ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅಂತಂದ್ರೆ ಎ ಇಂದ ಸ್ಟಾರ್ಟ್ ಆದ್ರೆ ಝೆಡ್ ಒಂದ್ ಬಿಟ್ಟು ಮಿಕ್ಕಿದ್ ಎಲ್ಲಾ ವರ್ಡ್ಸಲ್ಲೂ ಒಂದೊಂದು ಪದ ಹಾಕೊಂಡು ಸಾಂಗ್ ಆಡಿದ್ದಾರೆ. ತುಂಬಾ ಖುಷಿ ಆಯ್ತು. ಒಂಥರ ಬೇರೆ ತರನೇ ಇದೆ ಸಾಂಗು. ಲಿಟ್ರಲಿ 3 ಸಾಂಗು ಕೂಡ ಒಂಥರ ಡಿಫ್ರೆಂಟ್ ಆಗೇ ಇದೆ. ಇದಕ್ಕೆ ಕ್ರೆಡಿಟ್ ಹೋಗ್ಲೇಬೇಕು ಚರಣ್ ರಾಜ್ ಅವರಿಗೆ. ಯಾಕೆ ಅಂತಂದ್ರೆ ಚರಣ್ ರಾಜ್ ಅವರು ಒಂಥರ ರೀಸೆಂಟ್ ತುಂಬಾ ಎಕ್ಸ್ಟ್ರಾರ್ಡಿನರಿ ನೆಕ್ಸ್ಟ್ ಲೆವೆಲ್ಗೆನೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾರಂತ ಸಿಂಗರು. ಯಾಕೆ ಅಂತಂದ್ರೆ ಸಿಂಗರ್ ಆಗ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಮಜಾ ಕೊಡ್ತಾರೆ. ಯಾಕೆ ಅಂತಂದ್ರೆ ಭೀಮಾ ಮೂವಿಲಿ ಬಿಟ್ಟಿರೋ ಎಲ್ಲ ಸಾಂಗು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹಿಟ್ ಆಗಿದೆ. ಈ ಮೂವಿಲೂ ಕೂಡ 3 ಸಾಂಗು ಕೂಡ ಈ ಸಾಂಗು ಹಿಟ್ ಆಗುತ್ತೆ 100%, ನೋ ಡೌಟ್ ಅಂತ ಹೇಳ್ತೀನಿ. ತುಂಬಾ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ತಿದೆ ಮೂವಿ. ಪ್ರಮೋಷನ್ ವಿಚಾರದಲ್ಲಿ ಬರೀ ಸಾಂಗ್ ಮಾತ್ರ ಸಾಕು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಫಸ್ಟ್ ಸಾಂಗು ಎಕ್ಕ ಮಾರು ಮಾರು ಮಾರ್ ಎಕ್ಕ ಮಾರ್, ಸೆಕೆಂಡ್ನೇದು ತುಂಬಾ ಇದು ಬ್ಯಾಂಗಲ್ ಬಂಗಾರಿ, ಅದ್ ನಿಮಗೆ ಗೊತ್ತಿರೋದೆ. ತುಂಬಾ ನೆಕ್ಸ್ಟ್ ಲೆವೆಲ್ಗೆ ವೈರಲ್ ಆಗ್ತಿದೆ ಇದಾಗ್ಲೇ. ಈಗ ರೌಡಿ ರಿಮಿಕ್ಸ್ A to Z ವರ್ಗು ತುಂಬಾ ಈ ಒಂಥರ ಮಿಕ್ಸಪ್ ಮಾಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಕೇಳಕ್ಕೆ ಒಂಥರ ಡಿಫ್ರೆಂಟ್ ವೈಬು, ಡಿಫ್ರೆಂಟ್ ಮಜಾ ಕೊಡುತ್ತೆ. ಒಂಥರ ಮಾಮೂಲಿ ಸಾಂಗ್ ತರಾನೇ ಇರಲ್ಲ. ಅಂದ್ರೆ ಸ್ಟೋರಿ ಕೂಡ ನಿಮಗೆ ಜಡ್ಜೆ ಮಾಡಕ್ಕಾಗ್ತಿಲ್ಲ ಈ ಮೂವಿದು ಯಾವ ತರ ಸ್ಟೋರಿ ಇರ್ಬೋದು ಅಂತ. ಈ ಸಾಂಗ್ ನೋಡಿದ್ರೆ ಒಂಥರ ಗ್ಯಾಂಗ್ಸ್ಟರ್ ಟೈಪ್ ಅಂತ ಅನ್ಸುತ್ತೆ. ಇನ್ನೊಂದು ಸಾಂಗ್ ನೋಡಿದ್ರೆ ಒಂಥರ ಡಿಫ್ರೆಂಟ್ ಲವರ್ ಅಂತ ಅನ್ಕೊಂತೀರಾ. ಒಂಥರ ಡಿಫ್ರೆಂಟ್ ಸ್ಟೋರಿ ಇಟ್ಕೊಂಡ್ ಬಂದವ್ರೆ ರೋಹಿತ್ ಪಡಕಿ ಅವರು. ನನಗೆ ಲಿಟ್ರಲಿ ಒಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದೆ ಈ ಮೂವಿ ಮೇಲೆ. ಅದಾದ್ಮೇಲೆ KG ಸ್ಟುಡಿಯೋಸ್ ಅವರಿಗೆ, ಅದಾದ್ಮೇಲೆ ಚರಣ್ ರಾಜ್ ಅವರಿಗೆ, ಪ್ರತಿಯೊಬ್ಬರಿಗೂ ನಾನು ಪರ್ಸನಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಸ್ಟೋರಿ ಮೆನ್ಷನ್ ಮಾಡಾದ್ಮೇಲೆ ಎಷ್ಟೊಂದು ಜನ ನೋಡೋದೇ ಇಲ್ಲ ಆಕ್ಚುಲಿ. ಅದರಲ್ಲಿ ಇವರು ಸ್ಟೋರಿ ನೋಡಿ KG ಸ್ಟುಡಿಯೋಸ್ ಅವರು ಮತ್ತೆ ಚರಣ್ ರಾಜ್ ಅವರು ಸ್ಟೋರಿ ನೋಡಿ ರೀಮೆನ್ಷನ್ ಮಾಡಿಕೊಂಡು ನನ್ನ ಸ್ಟೋರಿಗೆ ಲೈಕ್ ಕೊಟ್ಟು ರಿಪ್ಲೈ ಕೊಟ್ಟಿದಾರಲ್ಲ, ಸೊ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ನಾನು ಹಾಕಿರೋ ವಿಡಿಯೋಸು ಎಕ್ಕಾ ಮೂವಿದು ಬ್ಯಾಂಗಲ್ ಬಂಗಾರಿಗೆ ತುಂಬಾ ರಿಪ್ಲೈಸ್ ಬಂದಿತ್ತು ಇವ್ರ ಕಡೆಯಿಂದ. ಸೊ ಅದಕ್ಕೆ ಪರ್ಸನಲಿ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾರ್ಯಾರು ನಿಮಗೆ ಏನನ್ನಿಸ್ತು ಇದನ್ನ ಸಾಂಗ್ ಕೇಳಾದ್ಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇದು ಯಾವುದೇ ಪ್ರಮೋಷನ್ ಅಲ್ಲ. ನಾನು ಪ್ರಮೋಷನ್ ಮಾಡೋದಾಗಿದ್ರೆ ನಂದು ಇಂಥ ಚಿಕ್ಕ ಚಾನಲ್ ಅಲ್ಲಿ ನಾನು ಪ್ರಮೋಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಇನ್ನ ಮಾನಿಟೈಸೇಷನ್ ಕೂಡ ಆನ್ ಆಗಿಲ್ಲ. ಎಲ್ಲ ನಿಮ್ ಸಪೋರ್ಟ್ ಇದ್ರೆ ಇನ್ನೇನು ಆಲ್ಮೋಸ್ಟ್ ಮಾನಿಟೈಸೇಷನ್ ಆನ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ